ಸಾಲ ತೆಗೆದುಕೊಳ್ಳೋದು, ಸಾಲ ಮುಟ್ಸೋದಿಲ್ಲ. ಸಾಲ ಕೇಳೋದಕ್ಕೆ ಬಂದ್ರೆ ಸಾಲ ಕೊಟ್ಟಿಲ್ಲ ಅಂತ ಹೇಳ್ತಾನೆ. ಹತ್ತಿರ ಇಟ್ಟುಕೊಳ್ಳೋದಕ್ಕೆ ಕೊಟ್ಟದ್ದನ್ನು ಸ್ವಾಹ ಮಾಡಿದ. ಅಥವಾ ಇನ್ನೊಬ್ಬರಿಂದ ತಾನು ಸಾಲ ಪಡೆದು ಬರ್ತಾನೆ, ಸಾಲವನ್ನ ಮರಳಿ ಕೊಡಿ ಅಂತ ಕೇಳಲಿಕ್ಕೆ ಬಂದ್ರೆ ನಾನು ಸಾಲ ತಗೊಂಡಿಲ್ಲ ಅಂತಾನೆ, ಸುಳ್ಳು ಹೇಳ್ತಾನೆ. ಸಾಲ ಕೊಟ್ಟಾಯಿತು ಅಂತ ಹೇಳ್ತಾನೆ, ಏನೋ ಮಾಡಿ ತಪ್ಪಿಸಿಕೊಳ್ತಾನೆ. ಇದನ್ನ ತೆಗೆದುಕೊಂಡು ಮತ್ತೆ ಮರಳಿ ಅವರಿಗೆ ಕೊಡಬೇಕಾದದ್ದನ್ನ ಕೊಡದೇ ಇದ್ರೆ ಅವನಿಗೆ ಲೆಕ್ಕ ಇಲ್ಲ ಪಾಪ. ಅವನು ಬರೆದಿಟ್ಟದ್ದು ಎಲ್ಲಿಯೂ ಹೋಯ್ತು, ಮೋಸ ಮಾಡಿದ. ಆದರೆ ದೇವರ ಲೆಕ್ಕದಲ್ಲಿ ಚೆನ್ನಾಗಿ ಇರತ್ತೆ, ಎಲ್ಲಿಯೂ ಹೋಗಿರೋದಿಲ್ಲ. ಇವನಿಂದ ಇವನು ಹಣ ಪಡೆದಿದ್ದಾನೆ, ಮರಳಿ ಕೊಟ್ಟಿಲ್ಲ. ಹಾಗಾದ್ರೆ ಜನ್ಮಾಂತರದಲ್ಲಿ ಮತ್ತೆ ಇಬ್ಬರು ಹುಟ್ಟಿ ಬರ್ತಾರಲ್ಲ. ಯಾರು ಸಾಲ ಕೊಟ್ಟವನೋ ಅವನ ಮನೆಯಲ್ಲಿ ಇವನು ಆಳಾಗಿ ಹುಟ್ಟಿ ಎಷ್ಟು ಹಣ ಅವನಿಂದ ಪಡೆದಿದ್ದ ಅಷ್ಟು ದಿವಸ ಅವನ ಮನೆಯಲ್ಲಿ ಆಳಾಗಿ ದುಡಿದು ಆ ಸಾಲ ತೀರಿಸಬೇಕು. ತೀರಿಸದೆ ಬಿಡೋದೇ ಇಲ್ಲ ದೇವರು.